ನಮಸ್ತೆ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಕಲರ್ಸ್ ಆಫ್ ಕರ್ನಾಟಕ. ಇವತ್ತು ನಾವು ಹೋಗ್ತಾ ಇರೋದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಗ್ರಾಮದಲ್ಲಿರುವ ಕುವೆಂಪು ಅವರ ಮನೆಗೆ. ಈಗ ಇದು ಕವಿಮನೆ ಎಂದೇ ಪ್ರಸಿದ್ಧಿಯಾಗಿದೆ. ಇವರು 1904 ಡಿಸೆಂಬರ್ 29ರಂದು ಜನಿಸಿದರು. ಕನ್ನಡದ ಪ್ರಮುಖ ಕವಿಯಾದಂತಹ ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಇವರು ಬರೆದಂತಹ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇದು ಕನ್ನಡಕ್ಕೆ ಬಂದ ಮೊದಲ ಜ್ಞಾನಪೀಠ ಪ್ರಶಸ್ತಿ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ, ಪದ್ಮಭೂಷಣ, ರಾಷ್ಟ್ರಕವಿ ಹಾಗೆ ಕರ್ನಾಟಕ ರತ್ನ ಈ ರೀತಿಯ ಪ್ರಶಸ್ತಿಗಳು ದೊರಕಿದೆ. ನೀವು ಕವಿಮನೆ ಒಳಗೆ ಹೋಗಬೇಕು ಅಂತ ಹೇಳಿದರೆ ಎಂಟ್ರಿ ಫೀಸು 20 ರೂಪಿ. ಈ ಮನೆ ಹಿಂದಿನ ಕಾಲದ ಮಲೆನಾಡಿನ ಜಮೀನ್ದಾರರ ಮನೆಯ ಮಾದರಿಯಲ್ಲಿದೆ. ಹಾಗೆ ನೀವು ಕವಿಮನೆ ಒಳಗೆ ಹೋದರೆ ಏನೆಲ್ಲ ನೋಡಬಹುದು ಅಂದರೆ, ಕುವೆಂಪು ಅವರು ಮದುವೆಯಾದ ಮಂಟಪ, ಹಾಗೆ ಇಲ್ಲಿ ಬಾಣಂತಿಗೆ ಸಪ್ರೇಟಾಗಿ ರೂಮ್ ಇರ್ತಾ ಇತ್ತು. ಹಾಗೆ ನೀವು ಕುವೆಂಪು ಅವರ ಫ್ಯಾಮಿಲಿ ಗ್ಯಾಲರಿನ ನೋಡಬಹುದು. ಅದ್ರ ಜೊತೆಗೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ವಸ್ತುಗಳು, ಮಲೆನಾಡಿನ ಶೈಲಿಯ ಪಾತ್ರೆಗಳು, ಮತ್ತು ಕುವೆಂಪು ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು, ಹಾಗೆ ಅವರು ಡೈಲಿ ಯೂಸ್ ಮಾಡ್ತಿದ್ದಂತಹ ವಸ್ತುಗಳನ್ನು ನೀವಿಲ್ಲಿ ನೋಡಬಹುದು. ಏನಾಯ್ತು ಎಂಬ ಪ್ರಶ್ನೆಗೆ ಏನೂ ಇಲ್ಲ ಎಂಬ ಉತ್ತರದಲ್ಲಿ ಏನೋ ಇದೆ ಎಂದು ಅರಿತವರೇ ನಿಜವಾದ ಆತ್ಮೀಯರು. ಕುವೆಂಪು ಅವರ ಈ ನುಡಿಮುತ್ತಿನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.